ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಗೆ ಸ್ವಾಗತ. ನಾವಿದು ಸ್ಪೆಷಲ್ ಆಗಿರುವಂತ ಗೂಗಲ್ ಪಿಕ್ಸೆಲ್ 8 ನ ಬಟ್ಟೆ ಬಿಚ್ಚಲಿದ್ವಿ. ಕಾಮೆಂಟ್ಸ್ಗಳನ್ನ ಸೈಡ್ ಅಂತೆ. ಲಾಸ್ಟ್ ಇಯರ್ ನಾವು ಪಿಕ್ಸೆಲ್ 7 Pro ನ ರಿವ್ಯೂ ಮಾಡಿದ್ವಿ. ಸೊ ಈ ಸರ್ತಿ ಫಸ್ಟ್ ನಾವು ಗೂಗಲ್ ಪಿಕ್ಸೆಲ್ 8 ನ ರಿವ್ಯೂ ಮಾಡ್ತೀವಿ. ಆಮೇಲೆ ಪಿಕ್ಸೆಲ್ 8 Pro ಕೂಡ ಬರ್ತಾ ಇದೆ. ನೀವು ನಂಬಲ್ಲ, ಇದ್ರ ಬೆಲೆ 75,990 ರೂಪಾಯಿ. ತುಂಬಾ ಬೆಲೆ ಜಾಸ್ತಿ ಮಾಡಿದ್ರೆ. ಸೊ ಹೀಗಾಗಿ ಈ ಫೋನ್ ಅಲ್ಲಿ ಏನ್ ವಿಶೇಷ ಫೀಚರ್ಸ್ ಗಳಿದೆ, ಏನ್ ಹೊಸ ಟೆಕ್ನಾಲಜಿ ಇದೆ, ಕ್ಯಾಮ್ರಾ ತುಂಬಾ ಅಪ್ಗ್ರೇಡ್ ಆಗಿದೆ ಅಂತ ಹೇಳ್ತಾ ಇದ್ರೆ, ಎಸ್ ನಾನು ಈ ಫೋನ್ ಡೀಪ್ ಟೆಸ್ಟ್ ಮಾಡ್ಲಿದ್ದೀನಿ. ಸದ್ಯಕ್ಕೆ ಬಟ್ಟೆ ಬಿಚ್ಚ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಗೂಗಲ್ ಪಿಕ್ಸೆಲ್ 8 ಅಂತ ಇದೆ. ನನ್ನ ಹತ್ರ ಇದು ಬ್ಲಾಕ್ ಕಲರ್. ಹಿಂದೆಲ್ಲ ಜಾಸ್ತಿ ನೋಡ್ಬಿಡಿ, ಆಲ್ರೆಡಿ ಫೋನ್ ರೇಪ್ ಆಗಿದೆ. ಗುರು ಫೋನ್ ಅನ್ಬಾಕ್ಸ್ ಆಗಿದೆ. ಎಸ್, ಬಾಕ್ಸ್ ನ ಓಪನ್ ಮಾಡೋಣ. ಓಕೆ, ಎಸ್, ಓಹೋ, ನಮ್ಮ ಗೂಗಲ್ ಪಿಕ್ಸೆಲ್ ನೋಡ್ಕೋಬಹುದಿಲ್ಲ. ಎಸ್, ಅದಕ್ಕೆ ಇದನ್ನ ಪಕ್ಕ ಇಡೋಣ ಅಂತ. ನೆಕ್ಸ್ಟ್ ಇದ್ರೊಳಗಡೆ ಮೊದಲು ಈ USB to Type-C ಪೋರ್ಟ್. ಇದನ್ನ ಬಿಟ್ರೆ ಇದರಲ್ಲಿ ಸಿಮ್ ಎಜೆಕ್ಟರ್, ಮತ್ತೊಂದು ಚಿಕ್ಕದಾಗಿರುವಂತ ಯೂಸರ್ ಮ್ಯಾನ್ಯಲ್, ಮತ್ತೊಂದು ಬ್ರಾಂಡೆಡ್ C2C ಕೇಬಲ್. ಸದ್ಯಕ್ಕೆ ಎಲ್ಲ ಅಕ್ಸೆಸರೀಸ್ನ ಸೈಡ್ ಇಡೋಣ ಅಂತ. ಇದು ನಮ್ಮ ಮೇನ್ ಫೋನ್. ಓಹೋ, ನೈಸ್, ಫುಲ್ ಶೈನಿ ಡಿಸೈನ್ ಒಂದಿಗೆ ಫುಲ್ ಸ್ಮೂತ್ ಆಗಿದೆ ಫೋನ್. ಸದ್ಯಕ್ಕೆ ಫೋನ್ ಫಸ್ಟ್ ಬೂಟ್ ಆಯ್ತು. ಎಸ್, ಇಲ್ಲಿ ಗೂಗಲ್ ಅಂತ ಕಾಣಿಸ್ತಾ ಇದೆ. ಸದ್ಯಕ್ಕೆ ನಾನು ಸೂಪರ್ ಡೂಪರ್ ಎಕ್ಸೈಟ್ ಇದೀನಿ. ಫೋನ್ ಫಸ್ಟ್ ಬೂಟ್ ಮಾಡ್ಬಿಟ್ಟು ಎಲ್ಲ ಸೆಟಪ್ ಮಾಡ್ಬಿಟ್ಟು ಒಂದ್ 4-5 ದಿವಸ ಆರಾಮಾಗಿ ತುಂಬಾ ಸಿಕ್ಕಾಪಟ್ಟೆ ಕ್ಯಾಮ್ರಾ ಯೂಸ್ ಮಾಡ್ಬಿಟ್ಟು ಡೈರೆಕ್ಟ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಫಸ್ಟ್ ಡೇ ನಾನು ಈ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ತುಂಬಾ ಕಾಂಪ್ಯಾಕ್ಟ್ ಮತ್ತು ತುಂಬಾ ಚಿಕ್ಕದಾಗಿರುವಂತ ಪರ್ಫೆಕ್ಟ್ ಸೈಜ್ ಸ್ಮಾರ್ಟ್ ಫೋನ್ ನೋಡ್ಕೊಂಡೆ. ಎಕ್ಸಾಂಪಲ್, ನನ್ನ ಹತ್ರ ಈ ವಿವೋ X8 ಇದೆ. ಇದು ತುಂಬಾ ದೊಡ್ಡದಾಗಿರುವಂತ ಫೋನ್. ಸೊ ಇದಕ್ಕೆ ನಾನು ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದ್ರೆ ಕೈಯಲ್ಲಿ ನಾನು ಇದನ್ನ ತುಂಬಾ ಕಂಫರ್ಟೇಬಲ್ ಹಿಡ್ಕೋಬಹುದು. ರೈಟ್ ಸೈಡ್ ಗೆ ವ್ಯಾಲ್ಯೂಮ್ ರಾಕರ್ ಕೀ ಆಗಿರಲಿ, ಲಾಕ್ ಕೀ ಆಗಿರಲಿ, ಕಂಪ್ಲೀಟ್ಲಿ ಒನ್ ಹ್ಯಾಂಡಲ್ ಇದನ್ನ ಯೂಸ್ ಮಾಡ್ಕೋಬಹುದು. ಇಷ್ಟೆಲ್ಲ ಹಿಂದಿನ ಭಾಗ ನಿಮಗೆ ಕ್ಯಾಮ್ರಾ ಬಂಪ್ ಏನಿದೆ, ಇದು ತುಂಬಾ ಸಪೋರ್ಟ್ ಮತ್ತು ಸ್ಟೇಬಲ್ ಆಗಿರುತ್ತೆ. ಸೊ ನಾನು ತುಂಬಾ ಗ್ರಿಪ್ಪಿ ಆಗಿ ಇದನ್ನ ಹಿಡ್ಕೋಬಲ್ಲೆ. ಸೊ ಇಲ್ಲಿ ಬೆರಳಿಗೆ ಟಚ್ ಮಾಡಿದ್ರೆ ತುಂಬಾ ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ಬಾಟಮ್ ಅಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್, ಸಿ ಪೋರ್ಟ್ ಮತ್ತು ಲೆಫ್ಟ್ ಸೈಡ್ ನಿಮಗೆ ಸಿಂಗಲ್ ಸ್ಲಾಟ್ ನ ಕೊಡ್ತಾ ಇದ್ರೆ ನೀವು ಅಟ್ ಎ ಟೈಮ್ 1 ಅಥವಾ 2 ಸಿಮ್ ಕಾರ್ಡ್ ನ ಯೂಸ್ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ ಈ ಸ್ಮಾರ್ಟ್ ಫೋನ್ ಪ್ರೀಮಿಯಂ ಅನ್ಸೋದಕ್ಕೆ ಮತ್ತೊಂದು ರೀಸನ್ ಅಂತಂದ್ರೆ, ಹಿಂದೆ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 1 ಗ್ಲಾಸ್ ನ ಕೊಡ್ತಾ ಇದ್ರೆ, ವಿಕ್ಟಸ್ ನಿಮಗೆ 8 Pro ನಲ್ಲಿ ನೋಡಕ್ ಸಿಗ್ತಾ ಇದೆ. ಮತ್ತು ಸೈಡ್ ಗೆಲ್ಲ ನಿಮಗೆ ತುಂಬಾ ಗ್ರಿಪ್ಪಿ ಆಗಿರುವಂತಹ ಒಂದು ಮೆಟಲ್ ಫ್ರೇಮ್ ನ ನೋಡ್ತಾ ಇದ್ವಿ. ಹೀಗಾಗಿ ಇದು ಇನ್ ಹ್ಯಾಂಡ್ ಪ್ರೀಮಿಯಂ ಅನ್ಸುತ್ತೆ ಮತ್ತು ಸೇಮ್ ಐಫೋನ್ ಅನ್ನು ಕೈಲಿ ಹಿಡ್ಕೊಂಡು ನನಗೆ ಫೀಲ್ ಆಗ್ತಿದೆ. ಇನ್ನು ಇದಿರುವಂತ ಡಿಸ್ಪ್ಲೇ, ಎಸ್, ಈ ಪ್ರೈಸ್ ರೇಂಜ್ ಅಲ್ಲಿ ಇದು ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಹೊಂದಿರುವಂತ ಸ್ಮಾರ್ಟ್ ಫೋನ್. ಈ ಫೋನ್ ಅಲ್ಲಿ 6.2 ಇಂಚಸ್ ಇರುವಂತ ಫುಲ್ HD+ 120 Hz ನ ರಿಫ್ರೆಶ್ ರೇಟ್ ಒಂದಿಗೆ 2000 ಪೀಕ್ ಬ್ರೈಟ್ನೆಸ್ ಹೊಂದಿರುವಂತ ಡಿಸ್ಪ್ಲೇ. ತುಂಬಾ ಬೆಜಲ್ಸ್ ಕೂಡ ಚಿಕ್ಕದಾಗಿದೆ ಮತ್ತು ತುಂಬಾ ಹ್ಯಾಂಡಿ ಕೂಡ ಇದೆ. ಇಷ್ಟೇ ಅಲ್ಲದೆ ಏನಂತ ಡಿಸ್ಪ್ಲೇನ ಡೀಪ್ ಚೆಕ್ ಮಾಡೋಗೋಸ್ಕರ ಔಟ್ಡೋರ್ ಅಲ್ಲಿ ತುಂಬಾ ಹೆವಿ ವಿಡಿಯೋಸ್ ನೋಡ್ಕೊಂಡೆ ಏನಿದ್ರಂತ ಕ್ಲಾರಿಟಿ, ಏನಿರುವಂತ ಕಲರ್ಸ್ಗಳು ಅಲ್ಟಿಮೇಟ್ ಆಗಿದೆ ಗುರು. ನಾನು ಇದರಲ್ಲಿ 4K HDR ವಿಡಿಯೋನ ಪ್ಲೇ ಮಾಡ್ತಾ ಇದೀನಿ. ಸೊ ಇಲ್ಲಿ ನೋಡ್ಕೋಬಹುದು ಕಲರ್ಸ್ಗಳು. ಇದು ಬಿಸಿಲಲ್ಲಿ ನಾನು ನೋಡ್ತಾ ಇದೀನಿ ಅಂತ ನನಗೆ ಫೀಲ್ ಆಗ್ತಾನೆ ಇಲ್ಲ. ಸೊ ತುಂಬಾ ಬ್ರೈಟರ್ ಬಿಸಿಲ್ ಬೆಳಕಲ್ಲಿ ನಾನು ಟ್ರೈ ಮಾಡಿದ್ರು ಕೂಡ ನಂಗೆ ತುಂಬಾ ಪ್ರೀಮಿಯಂ ಮತ್ತೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಇಷ್ಟಲ್ಲದೆ ಇಂಡೋರ್ ಅಲ್ಲಿ ಕೂಡ ತುಂಬಾ ಕ್ಲಾರಿಟಿ ಒಂದಿಗೆ ನನಗೊಂಥರ ಸ್ಯಾಮ್ಸಂಗ್ ನ ಈ ಅಲ್ಟ್ರಾ HD 4K ಟಿವಿ ನೋಡಿದಾಗ ಫೀಲ್ ಆಗ್ತಾ ಇತ್ತು. ಸೊ ಇಂಥ ಕ್ಲಾರಿಟಿ ಮತ್ತು ಕಲರ್ಸ್ಗಳು ಮಾತ್ರ ಅಲ್ಟಿಮೇಟ್ ಆಗಿತ್ತು ಈ ಪ್ರೈಸ್ ರೇಂಜ್ ಅಲ್ಲಿ. ಎಸ್, ಇಲ್ಲಿ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ಡಿಸ್ಪ್ಲೇ ನಲ್ಲಿ ಕಾಣ್ತಿದ್ದೀನಿ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ, ಸೇಮ್ ಇದೇ ಸೈಜ್ ನ ಡಿಸ್ಪ್ಲೇ ಮತ್ತು ಸೇಮ್ 2000 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಜೊತೆಗೆ ನಿಮಗೆ ಈ ಐಫೋನ್ 14 Pro ಮತ್ತು 15 Pro ನಲ್ಲಿ 2000 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಇದೆ. ಸೊ ಅದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ. ಬಟ್ ಒಂದು ಲೆವೆಲ್ ನಾನು ಇಲ್ಲಿ ಒಳ್ಳೆ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಐಫೋನ್ ಗಿಂತ ಕಂಡಿದ್ದೀನಿ ಅಂತ ಹೇಳಿದ್ರು ಏನ್ ತಪ್ಪಾಗಲ್ಲ. ಎಸ್, ನಾನು ಇಲ್ಲಿ ಈ ಡಿಸ್ಪ್ಲೇ ಒಂದಿಗೆ ತುಂಬಾ ಹ್ಯಾಪಿ ಇದೀನಿ. ಇದು ತುಂಬಾ ಒಳ್ಳೆ ಅಪ್ಗ್ರೇಡ್ ಮಾಡಿದೆ. ಆದ್ರೆ ಈ ಫೋನ್ ಅಲ್ಲಿ ಒಂದು ಮಿಸ್ಸಿಂಗ್ ಅಪ್ಪ ಅಂತಂದ್ರೆ, ಇಲ್ಲಿ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಆಪ್ಟಿಕಲ್ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೊಡ್ತಾ ಇದ್ರೆ. ಸೊ ಇಲ್ಲಿ ಸ್ವಲ್ಪ ಡಿಲೇ ಮತ್ತು ಲೈಕ್ ಆ ಫೀಲ್ ಕೊಡೋದಲ್ಲ. ಸೊ ಫ್ರಾಕ್ಷನ್ ಆಫ್ ಟಚ್ ಮಾಡಿದ ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅನ್ಲಾಕ್ ಆಗ ನೋಡ್ಕೋಬಹುದು. ಟಚ್ ಮಾಡಿದ್ರೆ ಸ್ವಲ್ಪ ಡಿಲೇ ಅಂತ ಅನ್ಸುತ್ತೆ. ಸೊ ನಾನು 75,000 ರೂಪಾಯಿ ಕೊಡ್ತಾ ಇದೀನಿ ಅಂತಂದ್ರೆ ಈ ಫೀಚರ್ ಇದ್ರಲ್ಲಿ ಇರಲೇಬೇಕಾಗಿತ್ತು. ವಿವೋ 30,000-40,000 ಅಂತ ಹತ್ರ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಕೊಡ್ತಾ ಇದ್ರೆ. ಸೊ ಇದು ಇದರಲ್ಲಿ ಮಿಸ್ಸಿಂಗ್ ಇದೆ. ಆದ್ರೆ ಮತ್ತೊಂದು ವಿಷಯ ಅಂದ್ರೆ ಇದರಿಂದ ಫೇಸ್ ಐಡಿ ಇದೆ. AI ಮ್ಯಾಜಿಕ್ ಇಂದ ತುಂಬಾ ಸೂಪರ್ ಫಾಸ್ಟ್ ಆಗಿ ಮತ್ತು ತುಂಬಾ ಸೆಕ್ಯೂರ್ ಆಗಿದೆ ಅಂತ ಗೂಗಲ್ ಹೇಳುತ್ತೆ. ಜಸ್ಟ್ ನಾನು ಈ ರೀತಿ ಸ್ಕ್ರೀನ್ ನ ಸ್ವೈಪ್ ಮಾಡಿದ್ರೆ, ಟಚ್ ಮಾಡಿದ್ರೆ ತುಂಬಾ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಇಷ್ಟೇ ಇಲ್ಲ, ಇಲ್ಲಿ ಲೈವ್ ನಾನು ಈ ಸ್ಪೀಕರ್ ಟೆಸ್ಟ್ ತೋರಿಸಿ ನಾನು ತುಂಬಾ ಸಾಂಗ್ಸ್ ಕೇಳಿದ್ದೀನಿ. ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ಇದೆ. ಸೊ ಇದು 50% ವ್ಯಾಲ್ಯೂಮ್ ಬಾಟಮ್ ಅಲ್ಲಿ ಮತ್ತೆ ಇಲ್ಲಿ ಮೇಲ್ ಕೂಡ ಸ್ಪೀಕರ್ ಇದೆ 100% ವ್ಯಾಲ್ಯೂಮ್.
ಟ್ರಸ್ಟ್ ಮೀ ಇದರಲ್ಲಿ ತುಂಬಾ ಲೌಡ್ ಮತ್ತು ತುಂಬಾ ಹೇಳ್ಕೊಳ್ಳೋಕೆ ತುಂಬಾ ಜೋರಾಗಿದೆ ಸೌಂಡ್ ಅಂತ ಅನ್ಸಲ್ಲ, ಬಟ್ ಇರುವಂತ ಕ್ಲಾರಿಟಿ ಮತ್ತು ಇರುವಂತ ಬೇಸ್ ಮತ್ತು ಏನು ವೋಕಲ್ಸ್ ಇದೆ ಇದು ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇರುವಂತ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಇನ್ನು ಸ್ವಲ್ಪ ಲೌಡ್ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಇನ್ನು ಈ ಫೋನ್ ಇಂತ ಪರ್ಫಾರ್ಮೆನ್ಸ್ ಮತ್ತು ಪ್ರೊಸೆಸರ್ ಹೋದ್ವಿ ಅಂತಂದ್ರೆ ಇದರಲ್ಲಿ ಲೇಟೆಸ್ಟ್ ಗೂಗಲ್ ಅವರ Techysomz G3 ಚಿಪ್ಸೆಟ್ ಇದೆ. ಸೊ ಇದನ್ನ ಅಪ್ಗ್ರೇಡ್ ಮಾಡಿದ್ರೆ, ಸೊ G2 ಏನಿತ್ತು ಇದು ಸ್ವಲ್ಪ ಓವರ್ ಹೀಟ್ ಆಗ್ತಿತ್ತು. ಸೊ ಇದನ್ನ ಅಪ್ಗ್ರೇಡ್ ಮಾಡಿಬಿಟ್ಟು ಕೆಲವೊಂದು ಚೇಂಜಸ್ ಮಾಡಿದ್ರೆ, ಬಟ್ ಸ್ಟಿಲ್ ನಾನು ಇದು ಯೂಸ್ ಮಾಡಿರೋ ಪ್ರಕಾರ ಇದು ಸ್ವಲ್ಪ ಜಾಸ್ತಿನೇ ಬಿಸಿ ಆಗ್ತಿದೆ. ಸೊ ನಾವು ಇದರಲ್ಲಿ ಅಂತೂ ಸ್ಕೋರ್ ಲೈವ್ ಚೆಕ್ ಮಾಡಿದೆ, 7,60,517 ಹತ್ರ ರ್ಯಾಂಕಿಂಗ್ ಬಂತು. ಸೇಮ್ 8 Gen 1 ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಕೂಡ ಇದೇ ರ್ಯಾಂಕಿಂಗ್ ನ ತಗೊಂಡು ಬರುತ್ತೆ. 7 ಲಕ್ಷ 8 ಲಕ್ಷ ಬರುತ್ತೆ, ಕೆಲವರು 9 ಲಕ್ಷ ಕೂಡ ಬಂದಿದೆ. ಬಾಕಿ CPU ಥ್ರಾಟಲ್ ಟೆಸ್ಟ್ ಮಾಡಿದ್ವಿ. ಸೊ ಈ ರೇಂಜ್ಗೆ ಇದು ಡೌನ್ ಆಗತ್ತಂತ ಅನ್ಕೊಂಡಿಲ್ಲ. ತುಂಬಾ ಅಂದ್ರೆ ತುಂಬಾ ಹೆವಿ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಈ Techysomz G3 ಬಗ್ಗೆ ನಾನು ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಸೊ ಸ್ಟಿಲ್ ಇನ್ನು 8 Gen 1 ಇದಕ್ಕಿಂತ ನಾನು ಸ್ವಲ್ಪ ಬೆಟರ್ ಅಥವಾ ಎಷ್ಟೋ ಮಚ್ ಬೆಟರ್ ಅಂತ ಕೂಡ ಕರಿಬಹುದು. ಇನ್ನು ನೆಕ್ಸ್ಟ್ ಅಸಲಿ BGMI ಟೆಸ್ಟ್ ಮಾಡಿದ್ವಿ. ಎಸ್, ಇವಾಗ ಆಲ್ರೆಡಿ 2 TDM ಆಟ ಆಡಿದ್ದೀನಿ. ಸೊ ಬನ್ನಿ ಲೈವ್ ಆಗಿ ಆಟ ಆಡೋಣ. ಎಸ್ ಫ್ರೆಂಡ್ಸ್, ನಾವೀಗ ಸದ್ಯಕ್ಕೆ ಅಸಲಿ BGMI ಟೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಓಹೋ, ಎಲ್ಲಿದ್ದಾರೆ ಅನ್ನೋರು? ಯಾವನು ನಮ್ಮವನೇನಾ? ಗಾಬರಿ ಅದ ಯಾವ ಹಾಕ್ಕೊಂಡು ಬುಲೆಟು. ಓಹೋ, ಇಲ್ಲೇ ಅವನು ಬಂದವನೇ. ನೋಡಿ ಮಗನೇ, ಟ್ರಸ್ಟ್ ಮೀ ಇದ್ರಂತ ಗೇಮಿಂಗ್ ಎಕ್ಸ್ಪೀರಿಯನ್ಸ್ BGMI ಸಖತ್ ಇಷ್ಟ ಏನಾಯ್ತು, ಬಟ್ ಸ್ವಲ್ಪ ಜಾಸ್ತಿ ಬಿಸಿ ಫೀಲ್ ಆಗ್ತಾ ಇದೆ. ಸೊ ಒಂದ್ಸರ್ತಿ ಟೆಂಪರೇಚರ್ ತೋರಿಸ್ತೀನಿ ನಿಮಗೆ. ಎಸ್, ಆಲ್ಮೋಸ್ಟ್ 35, 34, ಎಸ್ 34.3 ಕಾಣಿಸ್ತಾ ಇದೆ. ಒಟ್ಟಾರೆ ಈ ಚಿಪ್ಸೆಟ್ ನನಗೆ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಕಮ್ಮಿ ಅನಿಸ್ಲಿಲ್ಲ, ಬಟ್ ಸ್ವಲ್ಪ ಬಿಸಿ ಆಗ್ತಾ ಇದೆ. ಬಾಕಿ ಯೂಸೇಜ್ ಅಲ್ಲಿ ಮತ್ತು Techysomz G3 ಕೂಡ AI ಒಂದಿಗೆ ಗೂಗಲ್ನವರು ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ, ಬಟ್ ಇನ್ನು ಒಳ್ಳೆ ಪವರ್ಫುಲ್ ಪರ್ಫಾರ್ಮ್ ಮಾಡ್ತಿರುವಂತ ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ತುಂಬಾ ಫೋನ್ಸ್ಗಳು ಇವೆ. ಇದು ಯಾವಾಗ ಈ ಫೋನ್ ಅಲ್ಲಿರುವಂತ ಸಾಫ್ಟ್ವೇರ್ ಮತ್ತು ಯೂಸೇಜ್ ಎಕ್ಸ್ಪೀರಿಯನ್ಸ್ ಹೋಗ್ತೀವಿ, ಇದು ಒನ್ ಆಫ್ ಮೈ ಫೇವರೇಟ್ ಮತ್ತು ತುಂಬಾ ಒಳ್ಳೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮೊದಲನೇದಾಗಿ ಇರುವಂತ ಪ್ಯೂರ್ ಸ್ಟಾಕ್ OS. ಸೊ ಇರುವಂತ ಮೇನ್ ಮೆನು ನೋಡ್ಕೋಬಹುದು, ನೋಟಿಫಿಕೇಶನ್ ಪ್ಯಾನಲ್ಸ್ಗಳು ನೋಡ್ಕೋಬಹುದು, ಮತ್ತೆ ಇರುವಂತ ಆ್ಯಪ್ ಓಪನಿಂಗ್ ಆಗಿರಲಿ ಮತ್ತು ಇರುವಂತ ಅನಿಮೇಷನ್ ಏನಿದೆ ಆ್ಯಪ್ ಓಪನಿಂಗ್ ಅಂದ್ರೆ ಕ್ಲೋಸ್ ಮಾಡಬೇಕಾದ್ರೆ, ಸೊ ಇದೊಂಥರ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಬಟ್ ನಿಮಗೆ ಬೇರೆ ಯಾವುದೇ ಬ್ಲಾಟ್ವೇರ್ ಅಪ್ಲಿಕೇಶನ್ಸ್ಗಳು ಸಿಗಲ್ಲ. ತುಂಬ ಮಿನಿಮಲಿಸ್ಟಿಕ್ ಮತ್ತು ಕ್ಲಿಯರ್ ಆಗಿರುವಂಥ ಸ್ಮೂತ್ ಎಕ್ಸ್ಪೀರಿಯನ್ಸ್ ನಾವು Pixel 8 ಅಲ್ಲಿ ನೋಡ್ತಿದ್ದೀವಿ. ಇಷ್ಟೇ ಅಲ್ಲದೆ ಈ ಫೋನಲ್ಲಿ ದಿ ಬೆಸ್ಟ್ ಪಾರ್ಟ್ ಅಪ್ಪ ಅಂತಂದ್ರೆ ಇದು ಔಟ್ ಆಫ್ ದ ಬಾಕ್ಸ್ Android 14 ಒಳಗೊಂಡು ಬರುತ್ತೆ ಮತ್ತು ಇಡೀ ವರ್ಲ್ಡ್ ವೈಡ್ ಮಾರ್ಕೆಟ್ ಅಲ್ಲಿ ದ ಫಸ್ಟ್ ಫೋನ್ ಅದು ಔಟ್ ಆಫ್ ದ ಬಾಕ್ಸ್ Android 14 ಅಂತಂದ್ರೆ ಅದು Pixel 8 ಸೀರೀಸ್ ಮಾತ್ರ. ಇಷ್ಟೇ ಅಲ್ಲದೆ ಪಿಕ್ಸೆಲ್ ಟೀಮ್ ಗ್ಯಾರಂಟಿ ಒಂದಿಗೆ ನಿಮ್ಗೆ Android 21 ತನಕ ಅಂದ್ರೆ ನೆಕ್ಸ್ಟ್ 7 ಏನು ಅಪ್ಡೇಟ್ಸ್ಗಳು ಬರುತ್ತೆ, ಆಂಡ್ರಾಯ್ಡ್ ಅಪ್ಡೇಟ್ಸ್ ಮೊದಲು ನಿಮಗೆ ಪಿಕ್ಸೆಲ್ ಫೋನಲ್ಲಿ ನೋಡಕ್ ಸಿಗತ್ತೆ. ಇನ್ನು ಯಾವಾಗ ಸ್ಟೋರೇಜ್ಗೆ ಹೋಗ್ತೀವಿ, ಇದ್ರಲ್ಲಿ ನಿಮಗೆ 2 ವೇರಿಯಂಟ್ಸ್ಗಳು ಸಿಗುತ್ತೆ. ಒಂದು 6 128GB ಮತ್ತೊಂದು 8 256GB ವೇರಿಯಂಟ್ ಕೂಡ ಇದೆ. ಸೊ ಇದರಲ್ಲಿ LPDDR5X RAM ಒಂದಿಗೆ UFS 3.1 ಸ್ಟೋರೇಜ್ ತಗೊಂಡ್ ಬರ್ತಿದ್ರೆ. ಎಸ್, ಮಾರ್ಕೆಟಲ್ಲಿ ಈ ಪ್ರೈಸ್ ರೇಂಜಲ್ಲಿ ಈ ಫೀಚರ್ ಇರಲೇಬೇಕು. ಒಟ್ಟಾರೆ ಗೂಗಲ್ ಪಿಕ್ಸೆಲ್ ಸೀರೀಸ್ನಲ್ಲಿರುವಂಥ ಮೇನ್ ವಿಶೇಷತೆ ಅಂದರೆ ಇದ್ರಂಥ ಕ್ಯಾಮ್ರಾ ಮತ್ತು ಸಾಫ್ಟ್ವೇರ್. ಎಸ್, ನಾನು ಇದರೊಂದಿಗೆ ಹ್ಯಾಪಿ ಇದ್ದೀನಿ, ಬಟ್ ಪ್ರೊಸೆಸರೊಂದಿಗೆ ಓಕೆ ಅಂತಾನೆ ಹೇಳ್ಕೊಬಲ್ಲೆ. ಇನ್ನು ಈ ವಿಡಿಯೋದ ಅತಿ ಮೇನ್ ಪಾರ್ಟ್ ಮತ್ತು ಸ್ಪೆಷಲಿ ಪಿಕ್ಸೆಲ್ ಫೋನ್ಸ್ಗಳಂತ ಮೇನ್ ವಿಶೇಷತೆಗಳು, ಏನ್ ಫೀಚರ್, ಏನ್ ಈ ಆಂಡ್ರಾಯ್ಡ್ ನಾರ್ಮಲ್ ಫೋನ್ಸ್ಗಳಿಗಿಂತ ಇದ್ರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳಿದ್ರೆ ಇಲ್ಲಿ ನಾನು 4 ರಿಂದ 5 ಹೈಲೈಟೆಡ್ ಮತ್ತು ಮೇನ್ ಫೀಚರ್ಸ್ಗಳನ್ನ ತಿಳಿಸಲಿದ್ದೀನಿ. ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ AI ಮ್ಯಾಜಿಕ್ ವಾಯ್ಸ್ ಟೈಪಿಂಗ್ ಅಂತ. ಸೊ ಏನಪ್ಪ ವಾಯ್ಸ್ ಟೈಪಿಂಗ್ ಅಂದ್ರೆ ನಾರ್ಮಲಿ ಎಲ್ಲ ಫೋನ್ಸ್ ಬರತ್ತೆ ಅನ್ಕೋಬಹುದು, ಬಟ್ ಎಸ್, ಈ ಫೋನಲ್ಲಿ ನೀವು ವಿತೌಟ್ ಇಂಟರ್ನೆಟ್ ಎಕ್ಸಾಕ್ಟ್ಲಿ ಅಕ್ಯುರೇಟ್ ಆಗಿರುವಂತ ಟೈಪಿಂಗ್ ಮಾಡ್ಕೋಬಹುದು. ಸೊ ಇದೇ AI ಮ್ಯಾಜಿಕ್ ನ ವಿಶೇಷ ಅಂತ ಹೇಳ್ಕೋಬಹುದು. ಸೊ ನೀವು ಮೆಸೇಜ್ ಮಾಡಬೇಕಾದ್ರೆ, ಟ್ವೀಟ್ ಮಾಡಬೇಕಾದ್ರೆ ಅಥವಾ ಏನೊಂದು ಸಂದೇಶ ಆಗಬೇಕಾದ್ರೆ, ಸೊ ಈ ರೀತಿಯಾಗಿ ನೀವು ಜಸ್ಟ್ ವಾಯ್ಸ್ ಹಾಕಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಟೈಪ್ ಆಗಿ ಮೆಸೇಜ್, ಟ್ವೀಟ್, ಪೋಸ್ಟ್ಗಳನ್ನ ಮಾಡ್ಕೋಬಹುದು. ತುಂಬಾ ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತೆ. ಇದು ಎರಡನೇದಾಗಿ AI ಮ್ಯಾಜಿಕ್ ಎಡಿಟರ್ ಅಂತ. ಇದು ಮಾತ್ರ ಸಖತ್ತಾಗಿದೆ ಗುರು. ಫಾರ್ ಎಕ್ಸಾಂಪಲ್ ಈ ಫೋಟೋ ನೀವು ನೋಡ್ತಾ ಇದ್ರೆ, ಅದ್ರ ಮೇಲೆ ನಾನು ಟ್ಯಾಪ್
ಮಾಡಿದೆ. ಇಲ್ಲಿ ಎಕ್ಸಾಕ್ಟ್ಲಿ ಮೇನ್ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ತು. ನೆಕ್ಸ್ಟ್ ಏನಿದ್ರೆ ಸ್ವಲ್ಪ ಸೈಡ್ ಸರಿಸಿದೆ. ಸೊ ಈ ರೀತಿಯಾಗಿ ಇದನ್ನ ಇಲ್ಲೇ ಸೆಟ್ ಮಾಡ್ಬಿಟ್ಟೆ. ಇವಾಗ ಇಲ್ಲಿ AI ಥ್ರೂ ಹಿಂದಿನ ಬ್ಯಾಕ್ ಗ್ರೌಂಡ್ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಬಿಫೋರ್ ಆಫ್ಟರ್ ಎರಡನ್ನ ಕಂಪೇರ್ ಮಾಡಿದ್ರೆ ನೋಡ್ಕೋಬಹುದು. ಸೊ ಈ ರೀತಿಯಾಗಿ AI ಮ್ಯಾಜಿಕ್ ಟೂಲ್ ಗೂಗಲ್ ಪಿಕ್ಸೆಲ್ ಸೀರೀಸ್ ಅಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಇನ್ನು ಮೂರನೇದಾಗಿ ಸ್ಪೆಷಲಿ ಕ್ಯಾಮ್ರಾದಲ್ಲಿ ಬೆಸ್ಟ್ ಟೇಕ್ ಅಂತ ಒಂದು ಫೀಚರ್ ಇದೆ. ಜಸ್ಟ್ ನಾನು ಈ ರೀತಿ ಒಂದು ಫೋಟೋನ ತೆಗೆದಿದ್ದೀನಿ ಎಕ್ಸಾಂಪಲ್. ಸೊ ಇಲ್ಲಿ ಈ ಆಪ್ಷನ್ ಅಲ್ಲಿ ಹೋದೆ ಅಂತ ಅಂದ್ರೆ ಸೊ ಪ್ರತಿಯೊಬ್ಬರ ಫೇಸ್ ನನ್ ಕೆಳಗಡೆ ಕಾಣಿಸುತ್ತೆ. ಸೊ ಯಾರೋ ಮುಖ ಡೊಂಕ್ ಮಾಡಿರ್ತಾರೆ, ಆಗ ನಿಂತ್ಕೊಂಡಿರ್ತಾರೆ, ಈಗ ನಿಂತ್ಕೊಂಡಿರ್ತಾರೆ. ಜಸ್ಟ್ ಈ ಒಂದೇ ಟ್ಯಾಪ್ ಅಲ್ಲಿ ಅವ್ರ ಫೇಸಸ್ ನ ಫಿಕ್ಸ್ ಮಾಡ್ಕೊಂಡು ವಿತ್ ಸ್ಮೈಲಿ ಫೇಸ್ ಒಂದಿಗೆ ನೀವು ಆರಾಮಾಗಿ ಯಾವುದೇ ರಾಂಗ್ ಫೋಟೋ ಬಂದಿದ್ರು ಸೆಕೆಂಡ್ಸ್ ಗಳನ್ನ ಸರಿಪಡಿಸ್ಕೋಬಹುದು. ಎಷ್ಟೋ ಮೆಮೊರಿಗಳು ಇದರಿಂದ ತಾಜಾ ಆಗತ್ತೆ. ನನಗೆ ತುಂಬಾ ಯೂಸ್ಫುಲ್ ಅಂತ. ಇದು ನಾಲ್ಕನೇದಾಗಿ AI ಮ್ಯಾಜಿಕ್ ಆಡಿಯೋ ಎರೇಸರ್ ಅಂತ. ಇದು ಮಾತ್ರ ವಿಡಿಯೋಗ್ರಫಿ ಮತ್ತು ಯಾರು ವ್ಲಾಗ್ಸ್ ಎಲ್ಲ ಮಾಡ್ತಾರೆ ತುಂಬಾ ಅಂದ್ರೆ ತುಂಬಾ ಅದ್ಭುತ ಫೀಚರ್ ಇದೆ. ಎರಡು ಎಕ್ಸಾಂಪಲ್ ವಿಡಿಯೋಗಳನ್ನ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇದ್ರೆ ನಾನು ವ್ಯಾಕ್ಯೂಮ್ ಕ್ಲೀನರ್ ಲೈವ್ ಆಗಿ ಆನ್ ಮಾಡಿದೆ. ಸೊ ಎಷ್ಟೊಂದು ನಾಯ್ಸ್ ಇಲ್ಲಿ ತುಂಬಾ ಫುಲ್ ಆಗಿ ತುಂಬ ಹೋಗಿದೆ. ಸೊ ಎಕ್ಸಾಕ್ಟ್ಲಿ ನೀವು ಈಗೇನು ಕೇಳಿಸ್ಕೊತಾ ಇದ್ದೀರಾ, ಇದು ವಾಯ್ಸ್ ಎರೇಸರ್ ಇಂದ AI ಮ್ಯಾಜಿಕ್ ಆಗಿದೆ. ಸೊ ಎಷ್ಟೊಂದು ಡಿಫರೆನ್ಸ್ ಇದೆ ಅಂತ ಇಲ್ಲಿ ನೋಡ್ಕೋಬಹುದು. ಮತ್ತೆ ಪುನಃ ರೆಗ್ಯುಲರ್ ವಿಡಿಯೋ ಎಷ್ಟೊಂದು ಮಾಡಿದ್ರೆ. ಸೊ ಇದು ಎರಡನೇ ಎಕ್ಸಾಂಪಲ್ ಕೂಡ ನೋಡ್ಕೋಬಹುದು. ಎಕ್ಸಾಕ್ಟ್ಲಿ ನಮ್ಮ ಟೀಮ್ ಮೆಂಬರ್ ಅಲ್ಲಿ ಹಿಂದೆ ಸಪ್ಪಳ ಮಾಡ್ತಾ ಇದ್ದಾರೆ, ಬಟ್ ಅವ್ರ ಹತ್ರನೇ ಹೋಗೋಣ ಅಂತ. ಸೊ ಇವಾಗ ಎಕ್ಸಾಕ್ಟ್ಲಿ ನೀವು ಕೇಳಿಸ್ತಾ ಇದ್ದೀರಾ. ಸೊ ಎಕ್ಸಾಕ್ಟ್ಲಿ ಈಗ ಏನ್ ಸೌಂಡ್ ಕೇಳಿಸ್ತಾ ಇದೆ, ಇದು ವಿತ್ AI ಮ್ಯಾಜಿಕ್ ಅಂದಿಗೆ ಕಂಪ್ಲೀಟ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಗಿದೆ. ಇನ್ನು ಈ ಸ್ಮಾರ್ಟ್ ಫೋನ್ ಅಂತ ಮೇನ್ ಪಾರ್ಟ್ ಮತ್ತು ಸ್ಪೆಷಲಿ ಗೂಗಲ್ ಪಿಕ್ಸೆಲ್ ಸೀರೀಸ್ ಮಾರ್ಕೆಟ್ ಅಲ್ಲಿ ಫೇಮಸ್ ಆಗೋದಕ್ಕೆ ಕಾರಣ ಇದ್ರಂತ ಕ್ಯಾಮ್ರಾಸ್. ರಿಯರ್ ಅಲ್ಲಿ ಮೇನ್ ಸೆನ್ಸರ್ 50 ಮೆಗಾ ಪಿಕ್ಸೆಲ್ 1.7 ಅಪರ್ಚರ್ ಮತ್ತು 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್. ಟ್ರಸ್ಟ್ ಮೀ, ಇದುವರೆಗೆ ನಾನು ಮಾರ್ಕೆಟ್ ಅಲ್ಲಿ ತುಂಬಾ ಬೇರೆ ಬೇರೆ ಸ್ಮಾರ್ಟ್ ಫೋನ್ಸ್ ನೋಡ್ಕೊಂಡೆ, ಬಟ್ ಇದ್ರಂತ ಇಮೇಜ್ ಪ್ರೊಸೆಸಿಂಗ್ ಇದೆ ನಾನು ಬೇರೆ ಯಾವುದೇ ಫೋನ್ ಅಲ್ಲಿ ಕಂಡಿಲ್ಲ. ಸೊ ಸ್ಕ್ರೀನ್ ಮೇಲೆ ನೀವು ಇಲ್ಲಿ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಸೊ ಡೇ ಕಂಡೀಷನ್ ಅಲ್ಲಿ ಈ ರೀತಿ ಇರುವಂತ ನ್ಯಾಚುರಲ್ ಆಗಿರುವಂತ ಮತ್ತು ಅಕ್ಯುರೇಟ್ ಆಗಿರುವಂತ ನೇಚರ್ ಕಲರ್ ನ ಇದು ಒಳಗೊಂಡು ಬರುತ್ತೆ. ಸೊ ಹೂ, ಗಿಡ, ಮರ, ಬಳ್ಳಿ, ಹೂ ಏನಿದೆ ಇಲ್ಲಿ ಚೆನ್ನಾಗಿರುವಂತ ಕಲರ್ಸ್ ಗಳನ್ನ ತೋರಿಸುತ್ತೆ. ಇನ್ನು ಯಾವಾಗ ಸ್ಕಿನ್ ಟೋನ್ ಹೋಗ್ತೀವಿ, ಇಲ್ಲಿಯ ಇಮೇಜ್ ಪ್ರೊಸೆಸಿಂಗ್ ಮತ್ತು ಕ್ವಾಲಿಟಿ ನಿಜವಾಗ್ಲೂ ತುಂಬಾ ಇಂಪ್ರೆಸ್ ಮಾಡ್ತು. ಸೊ ಸ್ಕಿನ್ ಟೋನ್ ಮತ್ತು ಫೇಸ್ ನ ಅಬ್ಸರ್ವ್ ಮಾಡಿ ತುಂಬಾ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ ಗಳು ಕೊಡುತ್ತೆ. ಇನ್ನು ಯಾವಾಗ ಪೋರ್ಟ್ರೇಟ್ ಹೋಗ್ತೀವಿ, ನೆಕ್ಸ್ಟ್ ಲೆವೆಲ್ ಕ್ರೇಜಿಗಳು ತುಂಬಾ ಅಕ್ಯುರೇಟ್ ಮತ್ತು ಪರ್ಫೆಕ್ಟ್ ಆಗಿರುವಂತ ಪೋರ್ಟ್ರೇಟ್ ಫೋಟೋಸ್ ಗಳನ್ನ ಕೊಡುತ್ತೆ. ನನಗೆ ತುಂಬಾ ಖುಷಿ ಅನಿಸ್ತು. ಮತ್ತೆ ಬ್ಲರ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಇನ್ನು ಯಾವಾಗ ಇಂಡೋರ್ಗೆ ಬರ್ತೀವಿ, ಇಲ್ಲಿ ಕೂಡ ಸ್ವಲ್ಪ ತುಂಬಾ ಕತ್ತಲಿನಲ್ಲಿ ಹೋದೆ ಅಂತಂದ್ರೆ ನಾಯ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಬಟ್ ಡೇ ಕಂಡೀಷನ್ ಅಲ್ಲಿ ಇಂಡೋರ್ ಅಲ್ಲಿ ಒಳ್ಳೆ ಫೋಟೋಸ್ಗಳು ಬಂತು. ಇನ್ ನೈಟ್ ಅಲ್ಲಿ ತುಂಬಾ ಸಖತ್ ಆಗಿದೆ. ಲೈಕ್ ನಂತರ ಈ ವಿವೋ ಎಕ್ಸ್ ಸೀರೀಸ್ ನ ಫೋನ್ಸ್ ಗಳು ನೋಡ್ಕೊಂಡಿದ್ವಿ, ಅದಕ್ಕಿಂತ ಬೆಟರ್ ಮತ್ತು ಸ್ಕಿನ್ ಟೋನ್ ಅನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ ಮತ್ತು ಬೆಳಕನ್ನ ಜಾಸ್ತಿ ಕವರ್ ಮಾಡುತ್ತೆ. ಇದೊಂಥರ ನನಗೆ ಖುಷಿ ಅನಿಸ್ತು ಮತ್ತು ತುಂಬಾ ಇಂಪ್ರೆಸ್ ಮಾಡ್ತು. ಇನ್ನು ಫ್ರಂಟ್ ಅಲ್ಲಿ 10.5 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಇದೆ. ಸೊ ಇಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ತುಂಬಾ ಒಳ್ಳೆ ಫೋಟೋಸ್ ತೆಗೆದಿದ್ದೀನಿ ನೋಡಿ. ಸೊ ಡೇ ಕಂಡೀಷನ್ ಅಲ್ಲಿ ಈ ರೀತಿ ಆಗಿರುವಂತಹ ಪಿಕ್ಚರ್ಸ್ ಗಳು ಬರುತ್ತೆ. ಸೊ ಇಲ್ಲಿಯ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ಅನ್ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ಟು ಒಂದು ಒಳ್ಳೆ ಕಲರ್ ಅಕ್ಯುರೇಸಿ ಒಂದಿಗೆ ತಗೊಂಡ್ ಬರುತ್ತೆ. ನೆಕ್ಸ್ಟ್ ಇಂಡೋರ್ ಅಲ್ಲಿ ಈ ರೀತಿ ಫೋಟೋಸ್ ಗಳು ಬರುತ್ತೆ. ಸೊ ಇಲ್ಲಿ ಕೂಡ ಚೆನ್ನಾಗಿದೆ. ನಾನು ತುಂಬಾ ಡಿಫ್ರೆಂಟ್ ಜಾಗದಲ್ಲಿ ತೆಗೆದೆ. ಇನ್ನು ನೈಟ್ ಅಲ್ಲಿ ಕೂಡ ಸೇಮ್ ರಿಯರ್ ಕ್ಯಾಮ್ರಲ್ಲಿ ಯಾವ ರೀತಿ ಇಮೇಜ್ ಪ್ರೊಸೆಸಿಂಗ್ ಇದೆ ಅದೇ ರೀತಿಯಾದ ಕ್ಲಾರಿಟಿ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಸ್ವಲ್ಪ 32 ಮೆಗಾ ಪಿಕ್ಸೆಲ್ ಎಲ್ಲ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಸ್ವಲ್ಪ ಒಳ್ಳೆ ಕ್ಲಾರಿಟಿ ನಮಗೆ ಸೆಲ್ಫಿನಲ್ಲಿ ಕೂಡ ಸಿಗ್ತಿತ್ತು. ಇನ್ನು ಈ ಫೋನ್ ಅಲ್ಲಿ 4K 60 FPS ಒಂದಿಗೆ ರಿಯರ್ ಕ್ಯಾಮ್ರಾ ಶೂಟ್ ಮಾಡ್ಕೋಬಹುದು. ವಿಡಿಯೋ ಎಕ್ಸಾಂಪಲ್ ನ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಎಕ್ಸಾಕ್ಟ್ಲಿ 4K 60 FPS ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ಇದರಿಂದ ಸ್ಟೆಬಿಲೈಸೇಷನ್ ಮೂವ್ಮೆಂಟ್ಸ್ ನ ಕೂಡ ನೋಡ್ಕೋಬಹುದು. ಸೊ ಇವಾಗ ನಾನು ಸ್ವಲ್ಪ ರನ್ ಮಾಡ್ತೀನಿ, ನೋಡ್ಕೋಬಹುದು. ನಮ್ಮ ಕ್ಯಾಮ್ರಾಮನ್ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾನೆ. ಎಸ್, ಸೊ ಈ ರೀತಿಯಾಗಿರುವಂತಹ ಸ್ಟೆಬಿಲೈಸೇಷನ್ ಅಲ್ಲಿ ನೋಡುತ್ತೆ. ಇಷ್ಟೇ ಅಲ್ಲದೆ ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ 4K 60 FPS ಅದು 10 MP ಕ್ಯಾಮ್ರಾ ಒಂದಿಗೆ ವಿಡಿಯೋ ಎಕ್ಸಾಂಪಲ್ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಸಂಜೆ ಎಕ್ಸಾಕ್ಟ್ಲಿ 7 ಗಂಟೆ ಆಗ್ತಾ ಬಂದಿದೆ. ಸೊ ಅದ್ರ ಬೆಳಕಲ್ಲಿ ಸೊ ರೀತಿಯಾಗಿ ನಮ್ಮ ಗಾರ್ಡನಲ್ಲಿ ಮಸ್ತ್ ಮಜಾ ಮಾಡ್ತಾ ನಾವು ಶೂಟ್ ಮಾಡ್ತಾ ಇದ್ವಿ. ಎಸ್, ಆಡಿಯೋ ಕ್ವಾಲಿಟಿ ಸಖತ್ತಾಗಿದೆ ಮತ್ತು ಸ್ಟೆಬಿಲೈಸೇಷನ್ ಫೋಕಸಿಂಗ್ ನೆರಳಲ್ಲಿ ಹೋಗ್ತೀನಿ ಇವಾಗ ಓಡ್ತಾ. ಎಸ್, ಇವಾಗ ಎಕ್ಸಾಕ್ಟ್ಲಿ ಗಿಡದ ಕೆಳಗೆ ನಿಂತ್ಕೊಂಡಿದ್ದೀನಿ. ಸ್ವಲ್ಪ ನೈಸ್ ಕಾಣಿಸ್ತಾ ಇರ್ಬೋದು ಹಿಂಗೆ, ಬಟ್ ಸ್ಟಿಲ್ ಕ್ವಾಲಿಟಿ ಚೆನ್ನಾಗಿದೆ. ಒಟ್ಟಾರೆ ನನ್ನ ಪ್ರಕಾರ ಮಾರ್ಕೆಟ್ ಅಲ್ಲಿ 70-75 ಸಾವಿರ ಹತ್ರ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಂದ್ರೆ ನಾನು ಪಿಕ್ಸೆಲ್ 8 ಅನ್ನೋದಕ್ಕಿಂತ ಪಿಕ್ಸೆಲ್ 8 Pro ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪಿಕ್ಸೆಲ್ 8 ಅಲ್ಲೇ ನನಗೆ ಇಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಪಿಕ್ಸೆಲ್ 8 Pro ಕೂಡ ಬರುತ್ತೆ. ಬಟ್ ಎಸ್, ನಾನು ಟೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ಬೇರೆ ರಿವ್ಯೂಸ್ ನೋಡಿ ಹೇಳ್ತಾ ಇದ್ದೀನಿ. ಪಿಕ್ಸೆಲ್ 8 Pro ಸದ್ಯದ ಮಾರ್ಕೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್
ಕ್ಯಾಮ್ರಾ ಫೋನ್. ಇದು ಕೊನೆಯದಾಗಿ ಲಾಸ್ಟ್ ನಾನು 5-6 ಡೇಸ್ ಇಂದ ಇದನ್ನ ಸೆಕೆಂಡರಿ ಡಿವೈಸ್ ಯೂಸ್ ಮಾಡ್ತಾ ಇದೀನಿ. ನೀವು ನಂಬಲ್ಲ, ಇದ್ರಂತ ಬ್ಯಾಟ್ರಿ ಬಾಳಿಕೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಕೊಡ್ತು. ನಾನಿಲ್ಲಿ 6 to 7 ಅವರ್ ಹತ್ರ ಇದ್ರ ಸ್ಕ್ರೀನ್ ಟೈಮ್ ನೋಡ್ಕೊಂಡಿದ್ದೀನಿ. ನಾನು ಜಾಸ್ತಿ ಹೆವಿ ಏನು ಯೂಸ್ ಮಾಡಲ್ಲ, ಇದು ಸೆಕೆಂಡರಿ ಡಿವೈಸ್ ತರ. ಬಟ್ ಇಲ್ಲಿ ಒಂದು ಒಳ್ಳೆ ಬ್ಯಾಕಪ್ ಅಂತ ಅನಿಸ್ತು. 4775 mAh ನ ಬ್ಯಾಟ್ರಿ ಇದೆ. ಮತ್ತೆ ಇಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಒಂದಿಗೆ 27 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಮತ್ತು 18 ವ್ಯಾಟ್ ನ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಇದೆ. ಆದ್ರೆ ನಾನು 70,000 ರೂಪಾಯಿ ಫೋನ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಇಷ್ಟೇನಾ 27 ವಾಟೇ ಸಾಕ? ಇಲ್ಲಿ ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುವಂತ ಆಪ್ಷನ್ಸ್ ಬೇಕಾಗಿತ್ತು. ಇಷ್ಟೇ ಅಲ್ಲದೆ ಚಾರ್ಜಿಂಗ್ ಆಗಬೇಕಾಗಿರೋದು ಕೂಡ ತುಂಬ ಸ್ಲೋ ಆಗಿ ಚಾರ್ಜ್ ಆಗೋದು. ಇಲ್ಲಿ ಕೂಡ ಸ್ಲೋ ಚಾರ್ಜಿಂಗ್ ಸ್ಟೆಪ್ಸ್ಗಳನ್ನ ಇವರು ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈ ಸ್ಮಾರ್ಟ್ ಫೋನ್ ಫಸ್ಟ್ 50 to 60% ಚಾರ್ಜ್ ಆಗಬೇಕಾದ್ರೆ 27 ವ್ಯಾಟ್ ಮಾತ್ರ ಸಪೋರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ 60 to 90% ತನಕ ಏನು ಚಾರ್ಜ್ ಆಗುತ್ತೆ, ಇದು ಕೇವಲ 16 ವ್ಯಾಟ್ ಮಾತ್ರ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ 90 to 100% ಚಾರ್ಜ್ ಬೇಕಾದ್ರೆ ಕೇವಲ 5 ರಿಂದ 6 ವ್ಯಾಟ್ನ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಅಥವಾ 3 ವ್ಯಾಟ್ ಸಪೋರ್ಟ್ ಆಗುತ್ತೆ. ಸೊ ಇದೊಂದು ಥರ ನನಗೆ ಯಾಕಪ್ಪ ಈ ರೀತಿ ಅಂತ ಅನ್ಸ್ಬಿಡತ್ತೆ. ಲೈಕ್ ಬ್ಯಾಟ್ರಿ ಮೇಲೆ ಎಫೆಕ್ಟ್ ಆಗಬಾರ್ದು, ಸ್ಲೋಲಿ ಚಾರ್ಜ್ ಆಗಲಿ, ಸ್ಮಾರ್ಟ್ಲಿ ಚಾರ್ಜ್ ಆಗಲಿ ಅಂತ ಈ ಫೀಚರ್ ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೋನ್ಗೆ ಸ್ಪೆಷಲಿ ಆಟ್ ಲೀಸ್ಟ್ ಒಂದು 30,000 40,000 ಮೇಲೆ ಕೊಡ್ತಾ ಇದ್ದೀನಿ ಅಂತಂದರೆ ನನಗೆ ಇಲ್ಲಿ 50 ವ್ಯಾಟ್ ಹತ್ರ ಇದ್ರೆ ಚೆನ್ನಾಗಿರುತ್ತೆ, ತುಂಬ ಫಾಸ್ಟ್ ಚಾರ್ಜ್ ಆಗುತ್ತೆ, ಒಂಥರ ಖುಷಿ ಇರುತ್ತೆ. ಬಾಕಿ ಇದರಲ್ಲಿ ಇದು 6 nm ಚಿಪ್ಸೆಟ್ ಇರೋದ್ರಿಂದ ಇಲ್ಲೊಂದು ಒಳ್ಳೆ ಅಪ್ಗ್ರೇಡೆಡ್ ಮತ್ತು ಆಪ್ಟಿಮೈಸೇಷನ್ ಹೊಂದಿರುವಂಥ ಬ್ಯಾಟ್ರಿ ಲೈಫ್ ಇದೆ. ಸೊ ಡೆಫಿನೆಟ್ಲಿ Piel ಸ್ಟಾಕ್ ವಾಯ್ಸ್ ಒಂದಿಗೆ ನಿಮಗೆ ಇಲ್ಲಿ ಬ್ಯಾಟ್ರಿ ಬಾಳಿಕೆ ನಾರ್ಮಲ್ 4 to 5000 mAh ಬ್ಯಾಟ್ರಿ ಇರುತ್ತೆ. ಅದಕ್ಕಿಂತ ಬೆಟರ್ ಬ್ಯಾಟ್ರಿ ಲೈಫ್ ನಾನು ಇದರಲ್ಲಿ ಕಂಡೆ. ಹಾಗಾದ್ರೆ ಕೊನೆಯದಾಗಿ ನೀವು ಕೇಳ್ಕೋಬಹುದು, ನಾವು Pixel 8 ನ ಪರ್ಚೇಸ್ ಮಾಡ್ಬೋದಾ 75-76,000 ರೂಪಾಯಿ ಹತ್ರ? ಇದು ವ್ಯಾಲ್ಯೂ ಫಾರ್ ಮನಿ ಇದೆಯಾ ಅಂತ ಕೇಳಿದ್ರೆ ಎಸ್. ನಾನು ಈ ಫೋನ್ ಅನ್ನ ಸ್ಪೆಷಲಿ ಆಂಡ್ರಾಯ್ಡ್ ಲವರ್ಸ್, ನಿಮ್ಗೆ ಯಾರು ಐಫೋನ್ ಬೇಡ ಅಂತೀರಾ ನೋಡಿ, ಅವ್ರು ಮಾತ್ರ ಈ ಫೋನ್ ಕೊಂಡ್ಕೋಬಹುದು. ನಿಮ್ಗೆ ಐಫೋನ್ ಬಿಟ್ರಿ ಅಂತಂದ್ರೆ ಒಳ್ಳೆ ಕ್ಯಾಮ್ರಾ, ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತೆ ಸೆಕ್ಯೂರಿಟಿಗೋಸ್ಕರ ನೀವು ಸ್ಪೆಷಲಿ ಗೂಗಲ್ ಇಷ್ಟಪಡ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ ನೀವು ಕೊಂಡ್ಕೋಬಹುದು. ಅಥವಾ ಇನ್ನೂ ಸ್ವಲ್ಪ ಬಜೆಟ್ ಜಾಸ್ತಿ ಮಾಡಿಬಿಟ್ಟು 8 Pro ಕೂಡ ಒಂದ್ಸರ್ತಿ ಟ್ರೈ ಮಾಡಿ, ಅದ್ರ ರಿವ್ಯೂ ಕೂಡ ನಾನು ತಗೊಂಡ್ ಬರ್ತೀನಿ. ಬಾಕಿ ನಿಮ್ಗೆ ಬಜೆಟ್ ಅಲ್ಲೇ ನನಗೆ ಐಫೋನು ಬೇಡ ಮತ್ತು ಪಿಕ್ಸೆಲ್ ಬೇಡ, ಸ್ವಲ್ಪ ಬಜೆಟ್ ಕಮ್ಮಿ ಇದೆ ಅಂತಂದ್ರೆ ನೀವು ಕಣ್ ಮುಚ್ಕೊಂಡು ಸ್ಯಾಮ್ಸಂಗ್ S23 FE ತಗೋಬಹುದು. ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಮತ್ತು ಎಲ್ಲಾ ಪರ್ಫಾರ್ಮೆನ್ಸ್, ನಿಮಗೆ ಯೂಸೇಜ್ ಎಕ್ಸ್ಪೀರಿಯನ್ಸ್, ಪ್ರೊಸೆಸರ್ ಎಲ್ಲ ಅದರಲ್ಲಿ ಅಪ್ಗ್ರೇಡ್ ಇದೆ. ನಾನು ಆ ಫೋನ್ ಇಂದಿಗೂ ಕೂಡ ತುಂಬಾ ಹ್ಯಾಪಿ ಇದ್ದೀನಿ. ಅದರ್ವೈಸ್ ನೀವು ಐಫೋನ್ 13, 14 ಕೂಡ ತಗೋಬಹುದು. ಬಟ್ ಸ್ಟಿಲ್ ಪಿಕ್ಸೆಲ್ ತರ ನಿಮ್ಗೆ ಯಾವುದೇ ಫೀಚರ್ಸ್ಗಳು ಐಫೋನ್ಸ್ ಅಲ್ಲಿ ನೋಡೋಕೆ ಸಿಗಲ್ಲ. ಸೊ ರೀಸೆಂಟ್ಲಿ ಲಾಸ್ಟ್ ಇಯರ್ ನೋಡ್ಕೊಂಡಿದ್ದ ಪ್ರಕಾರ ಈ Pixel 7 ಫೋನ್ ಇತ್ತು, ಅದು ಮಾರ್ಕೆಟಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಎಲ್ಲರೂ ಬಿರೋದು, ಅದ್ರ ಬಗ್ಗೆ ಹೊಗಳಿದ್ರು, ಆ ರೀತಿಯಾಗಿತ್ತು. Pixel 8 Pro ಸ್ವಲ್ಪ ಬೆಲೆ ಜಾಸ್ತಿ ಮಾಡಿದ್ರೆ, ಹೀಗಾಗಿ ಅದು ಮಾರ್ಕೆಟಲ್ಲಿ ಅಷ್ಟೊಂದು ಹವಾ ಮಾಡ್ತಲ್ಲ. ಬಟ್ ಐಫೋನ್ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಅಂತ ಹಾಕೋಬಹುದು. ಬಟ್ ಸ್ಟಿಲ್ ನಾನು ಪಿಕ್ಸೆಲ್ ಲವರ್ ಇದ್ದೀನಿ. ಆಂಡ್ರಾಯ್ಡ್ ಅಲ್ಲಿ ನನಗೆ ಸ್ಪೆಷಲ್ ಪಿಕ್ಸೆಲ್ ಫೋನ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಬಾಕಿ ನಮ್ಮ ಆನೆಸ್ಟ್ ಒಪಿನಿಯನ್ ಅಥವಾ ನಮ್ಮ ಡೀಪ್ ರಿವ್ಯೂ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ಕನ್ನಡಿಗರಿಗೆ ಲೈಕ್ಸ್ ಮತ್ತು ಕಮೆಂಟ್ಸ್ಗಳಿಂದ ಪ್ರೀತಿ ನೀಡಿ. ಸಿಗೋಣ ಮುಂದೆ ರೆಡಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.